ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ ಅಂತಂದ್ರೆ ಭಾನಿಂದ ಬೆಳಕನ್ನ ತೋರಿಸುವಂತ ಒಂದು ಬೆಳಕು ಅಂತಂದ್ರೆ ಜ್ಞಾನದ ಬೆಳಕು. ಆ ಜ್ಞಾನದ ಆಗರ ನಮ್ಮ ಮೈಸೂರಿನಲ್ಲೇ ಇರೋದು ಜನರಿಗೆ ಗೊತ್ತಿಲ್ಲ. ಅದು ಯಾವುದು ಅಂತಂದ್ರೆ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ. ಇದು ಓರಿಯೆಂಟಲ್ ರಿಸರ್ಚ್ ಅಂತ ಹೇಳ್ತಾರೆ. ಎಂಥ ಅದ್ಭುತವಾದಂತ ಸ್ಥಳ ಅಂತಂದ್ರೆ ಅದರಲ್ಲಿ ಕೆಲಸ ಮಾಡ್ತಾ ಇರುವಂತ ಅಸಿಸ್ಟೆಂಟ್ ರಿಸರ್ಚ್ ಮಾಡುವಂತ ಡಾಕ್ಟರ್ ಗೀತಾ ಎಂ ಅವರು ಇವತ್ತಿಗೆ ನಮ್ಮೊಂದಿಗಿದ್ದಾರೆ. ಅವ್ರಿಗೆ ಸ್ವಾಗತ. ನಮಸ್ಕಾರ ಗೀತಾ ಅವರೇ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಎಂತೆಂಥ ಯೂನಿವರ್ಸಿಟಿಗಳು ಭಾರತದಲ್ಲಿ ಇದ್ವು. 10,000 ಪುಸ್ತಕಗಳನ್ನ, ಕೃತಿಗಳು ಎಲ್ಲ ಸುಟ್ಟು ಹೋದ್ವು. ನಳಂದ ಯೂನಿವರ್ಸಿಟಿ ಎಲ್ಲವನ್ನು ಧ್ವಂಸ ಮಾಡಿದ್ರು ಅಂತ ಕೇಳ್ತೀವಿ. ಆವಾಗ ಎಲ್ಲೋ ಮನ್ಸಿಗೆ ಅಯ್ಯೋ ಇಷ್ಟೊಂದು ಕಳೆದೋಯ್ತಲ್ಲ, ಎಷ್ಟೊಂದು ಕಳೆದೋಯ್ತು ಅಂತ ದುಃಖ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ಸಂಸ್ಥೆಯನ್ನ ನೋಡಿದಾಗ, ಓರಿಯೆಂಟಲ್ ಇದನ್ನ ನೋಡಿದಾಗ ಎಂಥ ಅದ್ಭುತ ಕೆಲಸವನ್ನ ಮಾಡಿದ್ದಾರೆ ಅಂತ. ಇದನ್ನ ಯಾರು ಪ್ರಾರಂಭ ಮಾಡಿದ್ರು, ಯಾವಾಗ ಪ್ರಾರಂಭ ಮಾಡಿದ್ರು, ಇದರ ಇತಿಹಾಸವನ್ನ ಸ್ವಲ್ಪ ಹೇಳಿ. ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಹೇಳಿ. ನನ್ನ ಇವತ್ತು ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ಗೆ ಈ ವಿಷಯದ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡಕ್ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಈ ಸಂಸ್ಥೆನೇ ಒಂದು ದೇವಸ್ಥಾನ ಇದ್ದಾಗೆ. ನೀವು ಹೇಳಿದ್ರಲ್ಲ ಜ್ಞಾನ ಅಂತ, ಹಾಗೆ ಇದು ಒಂದು ದೇವಸ್ಥಾನ ಇದ್ದ ಹಾಗೆ. ಇದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ಈ ಸಂಸ್ಥೆನ ಸ್ಥಾಪನೆ ಮಾಡಿದಂಥವ್ರು ಮೈಸೂರು ಅರಸರಾದಂತಹ ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು ಇದನ್ನ ಸ್ಥಾಪನೆ ಮಾಡ್ತಾರೆ. ಅದು 1891ರಲ್ಲಿ ಇದರ ಸ್ಥಾಪನೆ ಆಗತ್ತೆ. ಆಕ್ಚುಲಿ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರು ಯಾವಾಗ ಬ್ರಿಟಿಷರ ಆಳ್ವಿಕೆ ಶುರುವಾಯ್ತೋ ಆವಾಗ ಗುರುಕುಲ ಪದ್ಧತಿ ನಶಿಸ್ ಹೋಗ್ತಾ ಇರುತ್ತೆ. ಅಂದ್ರೆ ತುಂಬಾ ಜನ ಓದೋರೇ ಸ್ವಲ್ಪ ಕಮ್ಮಿ ಇದ್ರು. ನಶಿಸೋದಲ್ಲ, ಬ್ರಿಟಿಷರ್ಸ್ ನಮ್ ದೇಶಕ್ಕೆ ಬಂದಾಗ 7,35,000 ಗುರುಕುಲಗಳಿದ್ವು. ಗುರುಕುಲಗಳಲ್ಲಿ ಅದೆಲ್ಲ ಮ್ಯಾನ್ಸ್ಕ್ರಿಪ್ಟ್ ಇತ್ತು. ಅವರು ಬೇಕು ಅಂತ ನಮ್ಮ ಗುರುಕುಲಗಳನ್ನ ಧ್ವಂಸ ಮಾಡಿ ಅದನ್ನ ನಿಷೇಧ ಮಾಡಿ ತಮ್ಮ ಕಾನ್ವೆಂಟ್ಗಳನ್ನ ಪ್ರಾರಂಭ ಮಾಡಿದ್ರು. ಹಾಗಾಗಿ ನಮ್ಮ ಸಂಸ್ಕಾರವನ್ನೇ ಕಳ್ಕೊಂಡ್ಬಿಟ್ವಿ ನಾವು. ಎಷ್ಟೊಂದು ಜ್ಞಾನ ಕಳೆದೋಯ್ತು. ಹೌದು ಹೌದು. ಅದು ಏನು ಅಂದ್ರೆ ಜ್ಞಾನನೇ ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸ ಇರ್ಬೇಕು ಅಂತಂದ್ರೆ ನಾವು ನಮ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಿರ್ಬೇಕು. ಹಾಗಾಗಿ ನಮ್ಮ ಬೇಸಿಕ್ ಜ್ಞಾನ ಎಲ್ಲಿದೆ ಅವುಗಳನ್ನೆಲ್ಲ ಕಸಿದ್ಕೊಂಡ್ಬಿಟ್ರೆ ಅವ್ರ ಇದನ್ನೇ ನಾವು ಫಾಲೋ ಮಾಡ್ತೀವಿ. ಒಂದಲ್ಲ ಒಂದ್ ದಿವಸ ನಮ್ಗೆ ಏನು ನಮ್ದು ಅಂತ ಇರೋದಿಲ್ಲ, ಒರಿಜಿನಲ್ ಆಗಿ ನಾವು ಗುಲಾಮರಾಗ್ತೀವಿ ಅಂತ. ಇದನ್ನ ನಿಮ್ಮ ಮಾತು ಕೇಳಿದಾಗ ನನಗೆ ನೆನಪಾಗತ್ತೆ. 1832ರಲ್ಲಿ ಲಾರ್ಡ್ ಮೆಕೆಲೆ ಹೋಗಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ, ನಾನು ಭಾರತದ ಉದ್ದಗಲ ಹೋಗಿದ್ದೀನಿ, ಒಬ್ಬ ಕಳ್ಳ, ಒಬ್ಬ ಬಿಕಾರಿ ನನಗೆ ಸಿಕ್ಕಿಲ್ಲ, ಒಬ್ಬ ಸುಳ್ಳು ಹೇಳೋನು ಸಿಕ್ಕಿಲ್ಲ. ಅಷ್ಟು ಅವ್ರ ಸಂಸ್ಕಾರ ಇದೆ, ಅಷ್ಟು ಅವರಲ್ಲಿ ಜ್ಞಾನ ಇದೆ ಅಂತ. ಹಾಗಾಗಿ ಅವ್ರನ್ನ ಆಳ್ಬೇಕು ಅಂತ ಅವ್ರ ಸಂಸ್ಕಾರವನ್ನ ತೆಗೆದು ಅವ್ರ ಜ್ಞಾನವನ್ನ ತೆಗಿಬೇಕು ಅಂತ ಹೇಳ್ತಾನೆ ಅವನು. ಹೌದು, ಅವ್ರ ವರ್ಕ್ಮನ್ಶಿಪ್ ಮತ್ತೆ ಅವ್ರ ಆತ್ಮವಿಶ್ವಾಸ ಈ ಎರಡನ್ನು ಕಸಿದ್ಕೊಂಡ್ಬಿಟ್ರೆ ಗುಲಾಮರು ಮಾಡ್ಕೊಳ್ಳೋದು ಸುಲಭ ಅಂತ ಹೇಳಿ ಅವರು ಅವ್ರ ಎಜುಕೇಶನ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆವಾಗ ಇದನ್ನ ಹೇಗ ಅವ್ರಿಗೆ ಎಗೇನ್ಸ್ಟ್ ಆಗಿ ಇವರು ಪ್ರೊಟೆಸ್ಟ್ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಒಂದು ಗುರುಕುಲ ತರಾನೇ ಇರುವಂತ ಒಂದ್ ಸಂಸ್ಥೆನ ಸ್ಥಾಪನೆ ಮಾಡ್ಬೇಕು. ಅಲ್ಲಿ ನಮ್ಮ ಪ್ರಾಚೀನ ವಿದ್ಯೆ, ಕಲೆ, ಸಂಸ್ಕೃತಿ ಈ ಎಲ್ಲವನ್ನು ನಾವು ಅಲ್ಲಿ ಇಟ್ಟು ಅವ್ರಿಗೆ ಅದನ್ನ ಯಾವ್ದು ನಶಿಸ್ ಹೋಗದೆ ಇದ್ದ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಅವ್ರು ದೂರದೃಷ್ಟಿ ಇಟ್ಕೊಂಡು ಮೈಸೂರು ಮಹಾರಾಜ ಒಂದ್ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಂತ ಸಂದರ್ಭ ಯಾವ್ದು ಅಂತ ಹೇಳಿದ್ರೆ, ಕ್ವೀನ್ ವಿಕ್ಟೋರಿಯಾ ಅವರು ಇಲ್ಲಿ ಬಂದಿರ್ತಾರೆ. ಅವ್ರಿಗೆ 50ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಇರುತ್ತೆ. ಹಾಗಾಗಿ ಇದನ್ನ ಗೋಲ್ಡನ್ ಜುಬ್ಲಿ ಹಾಲ್ ಅಂತಾನೂ ಕರೀತಾರೆ. ಆ ನೆನಪಿಗೋಸ್ಕರ ಮಾಡಿ ಆಮೇಲೆ ಈ ಸಂಸ್ಥೆನ ಪ್ರಾಚ್ಯ ವಿದ್ಯೆಗಳಿಗೋಸ್ಕರನೇ ಮೀಸಲಾಗಿರ್ತಾರೆ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ್ಯಾವ ವಿದ್ಯೆ ಪ್ರಾಚೀನವಾಗಿತ್ತು ಅಂದ್ರೆ ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯ, ಪರ್ಷಿಯನ್ ಸಾಹಿತ್ಯ ಇದೆಲ್ಲ ಮುಂಚೆ ಇತ್ತು.
ಇತ್ತು. ಹ್ಮ್ ಆಮೇಲೆ ಈಗ ಸದ್ಯಕ್ಕೆ ಈಗ ಇದು ಬರೀ ಸಂಸ್ಕೃತವನ್ನು ಮಾತ್ರ ಒಳಗೊಂಡಿದೆ. ಮುಂಚೆ ಹ್ಮ್ ಇದು ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ಅವರಲ್ಲಿರೋ ಕೆಲವು ಮ್ಯಾನುಸ್ಕ್ರಿಪ್ಟ್ಸ್ ಬುಕ್ಸ್ ಕೊಡ್ತಾರೆ. ಹ್ಮ್ ಆಮೇಲೆ ಅವಾಗ ಆಳ್ತಿದ್ದಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿತ್ತು, ಹ್ಮ್ ಗವರ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಅಲ್ಲಿಂದ ಸ್ವಲ್ಪ ಬುಕ್ಸ್ ತರಿಸ್ಕೋತಾರೆ. ಹ್ಮ್ ಆಮೇಲೆ ಟೂರಿಂಗ್ ಪಂಡಿಟ್ಸ್ ಅಂತಾನೆ ಸ್ವಲ್ಪ ಅಪಾಯಿಂಟ್ ಮಾಡ್ಕೊಂಡು ಅವರು ಹ್ಮ್ ದೇಶದ ಉದ್ದಗಲಕ್ಕೂ, ಅಂದ್ರೆ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪಂಡಿತರು ಇರ್ತಾರೋ, ಅರಮನೆ ಇರುತ್ತೋ, ಹ್ಮ್ ವಿದ್ಯಾಕುಲಗಳು ಹ್ಮ್ ಇರ್ತದೋ ಅಲ್ಲೆಲ್ಲ ಹ್ಮ್ ಹೋಗಿ ಮಾನಸ್ಕ್ರಿಪ್ಟ್ಸ್ ನ ತಂದು ಇಲ್ಲಿ ಶೇಖರಣೆ ಮಾಡಲಾಗಿದೆ. ಹಾ ಹಾ ಸುಮಾರು ಹೀಗೇನೆ 1,000 ವರ್ಕ್ಸ್ ಇರುವಂತ ಮಾನಸ್ಕ್ರಿಪ್ಟ್ ಈ ಅಬ್ಬಬ್ಬಾ ಒಂದು ಸಂಸ್ಥೆ ಆಗಿದೆ. 70,000. ಓಕೆ. ಹೌದು. ಅದ್ಭುತ. ಹೌದು. ಇದರಲ್ಲಿ ವೇದಗಳಿಂದ ಹಿಡಿದು ವೇದ, ಹ್ಮ್ ಶಾಸ್ತ್ರಗಳು, ದರ್ಶನ, ವ್ಯಾಕರಣ, ಮೀಮಾಂಸಾ ಶಾಸ್ತ್ರ, ಹ್ಮ್ ಅಲಂಕಾರ ಶಾಸ್ತ್ರ, ಕಾವ್ಯ, ಆಗಮ ಶಾಸ್ತ್ರ, ಸಂಸ್ಕೃತ ಸಾಹಿತ್ಯದಲ್ಲಿ ಏನೆಲ್ಲಾ ಇದೆಯೋ ಹ್ಮ್ ಆ ಎಲ್ಲಾ ಶಾಸ್ತ್ರಗಳು ನಮ್ಮಲ್ಲಿ ಇದೆ. ಅಂದ್ರೆ ಎಲ್ಲ ಓ ಸಂಪೂರ್ಣವಾಗಿ ಅಂತಲ್ಲ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಹಾ ಕೆಲವೊಂದು ಮ್ಯಾನ್ಸ್ಕ್ರಿಪ್ಟ್ಸ್ ಇದೆ. ದೇಶದಲ್ಲಿ ಇದೇ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಿಟ್ರೆ ಇದೇ ಎರಡನೇ ಹಾ ಇನ್ಸ್ಟಿಟ್ಯೂಷನ್, ಇಷ್ಟು ಹಾ ದೊಡ್ಡ ಹಾ ಇನ್ಸ್ಟಿಟ್ಯೂಷನ್. ಓಕೆ ಓಕೆ. ಅದು ಭಂಡಾರ್ಕರ್ ಇರೋದು ಮಹಾರಾಷ್ಟ್ರದಲ್ಲನದು? ಹೌದು ಹೌದು, ಪೂನಾ. ಅಂದ್ರೆ ಅವ್ರದ್ದು ಮ್ಯಾನ್ಸ್ಕ್ರಿಪ್ಟ್ಗಳು ಹಸ್ತಪ್ರತಿಗಳು ನಿಮ್ಗಿಂತೂ ಜಾಸ್ತಿ ಇದೆನಾ ಅಲ್ಲಿ? ಅದು ನಿಮ್ಗಿಂತೂ ಒಂದ್ ಮೊದಲು ಸ್ವಲ್ಪ ಪ್ರಾರಂಭ. ಮಟ್ಟಿಗೆ ಜಾಸ್ತಿ ಇದೆ, ಸ್ವಲ್ಪ ಮಟ್ಟಿಗೆ ಓಕೆ ಜಾಸ್ತಿ. ಓಕೆ ಓಕೆ. ಅದು ಬಿಟ್ರೆ ನೀವು ದೇಶದಲ್ಲಿ ಇದೇ ಎರಡನೇದು. ಎರಡನೇದು. ನೀವು ಹಸ್ತಪ್ರತಿ ಅಂದ್ರಲ್ಲ, ಈ ಹಸ್ತಪ್ರತಿ ಅಂದ್ರೆ ಏನು? ಆ ಹಸ್ತಪ್ರತಿಗಳನ್ನ ಯಾವ್ದ್ರಲ್ಲಿ ಹೇಗೆ ತಯಾರು ಮಾಡ್ತಾ ಇದ್ರು ಅಂತ ಸ್ವಲ್ಪ ದಯವಿಟ್ಟು ತಿಳಿಸಿ. ಹಾ, ಹಸ್ತಪ್ರತಿಗಳು ಅಂತಂದ್ರೆ ಆಗನೇ ತಿಳಿಸೋ ಹಾಗೆ ಹ್ಮ್ ಹಸ್ತದಿಂದ ಪ್ರತಿ ಮಾಡಿರೋಂಥದ್ದು, ಹಾ ಹಾ ಕೈಯಲ್ಲಿ ಬರೆದಂತಹದ್ದು. ಹ್ಮ್ ಅದನ್ನ ಮ್ಯಾನುಸ್ಕ್ರಿಪ್ಟ್ ಅನ್ನೋದು, ಅದು ಲ್ಯಾಟಿನ್ ವರ್ಡ್ ಮ್ಯಾನುಸ್ಕ್ರಿಪ್ಟಮ್ ಅಂತ, ಅದು ಇಂಗ್ಲಿಷಿಗೆ ಬಂದಾಗ ಮ್ಯಾನುಸ್ಕ್ರಿಪ್ಟ್ ಆಗತ್ತೆ. ಓಕೆ. ಕೈಯಲ್ಲಿ ಬರ್ದಿರೋ ಅಂತದ್ದು ಅಂದ್ರೆ ಏನು? ಈಗ ಯಾರೋ ಲೆಕ್ಕ ಬರ್ಕೊಂಡಿರ್ತಾರೆ, ಅದು ಕೈಯಲ್ಲೇ ಬರ್ದಿರ್ತಾರೆ, ಅದಾಗುತ್ತಾ? ಅಥವಾ ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ, ರೆವಿನ್ಯೂ ಇರುತ್ತೆ, ಪ್ರಶಸ್ತಿ ಪತ್ರಗಳಿರುತ್ತೆ, ಇದೆಲ್ಲಾನು ಹಸ್ತಪ್ರತಿ ಅಲ್ಲ. ಅಲ್ಲ. ಹಾ ಸಾಹಿತ್ಯಕ ಸಾಹಿತ್ಯದ ದೃಷ್ಟಿಯಿಂದ ಅದು ಹ್ಮ್ ಶಾಸ್ತ್ರ ಗ್ರಂಥ ಆಗಿರ್ಬೇಕು, ಇಲ್ಲ ಹ್ಮ್ ಅಂದ್ರೆ ಅದು ಒಂದು ಕಾವ್ಯ ಗ್ರಂಥ ಆಗಿರ್ಬೇಕು, ಲಿಟ್ರರಿ ಹಾ ವರ್ಕ್ ಆಗಿರ್ಬೇಕು. ಹ್ಮ್ ಈ ಹ್ಮ್ ರೀತಿಯಾಗಿ ಅದು ಯಾವುದೇ ಶಾಸ್ತ್ರ ಆಗಿರ್ಬೋದು, ಯಾವುದೇ ಲಿಟ್ರೇಚರ್ ಆಗಿರ್ಬೋದು, ಹ್ಮ್ ಹ್ಮ್ ಕೈಯಲ್ಲಿ ಒಬ್ಬ ಕೃತಿಗಾರ ಏನ್ ಬರಿತಾನೆ ಹಾ ಅದನ್ನ ಹಸ್ತಪ್ರತಿ ಅಂತ ಹೇಳ್ತೀವಿ. ಅಲ್ಲಿ ಹ್ಮ್ ಕೈಯಲ್ಲಿ ಬರೀ ಹಸ್ತ ಲಿಖಿತ, ಹಸ್ತಕೃತಿ ಅಂತ ಹೇಳ್ಬೋದಿತ್ತಲ್ಲ ಅಂತ ನಿಮ್ಗೊಂದು ಹ್ಮ್ ಪ್ರಶ್ನೆ ಹೌದು ಬರ್ಬೋದು. ಹೌದು ಹೌದು. ಆದ್ರೆ ಹಸ್ತಪ್ರತಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಹ್ಮ್ ಹಿಂದೆ ಗರಿ ಮೇಲೆ ಬರಿತಿದ್ದಂತ ರೂಢಿಯಲ್ಲಿತ್ತು. ಹೌದು, ಪೇಪರ್ ಇರ್ಲಿಲ್ಲ. ತಾಳೆಗರಿಯನ್ನ ಹ್ಮ್ ಹಾ ಹಿಂದೆ ಕೈಯಲ್ಲಿ ತಾಳೆಗರಿ ಮೇಲೆ ಬರಿಬೇಕಾದ್ರೆ ಹ್ಮ್ ಅದರದ್ದೇ ಆದಂತ ಒಂದು ನೈಪುಣ್ಯತೆ ಬೇಕು, ಹ್ಮ್ ಶ್ರದ್ಧೆ ಬೇಕು, ಡೆಡಿಕೇಶನ್ ಇರಬೇಕು. ಹ್ಮ್ ತುಂಬಾ ತಾಳ್ಮೆಯಿಂದ ಹ್ಮ್ ಚೆನ್ನಾಗಿ ಓದಿ ಬರೆಯೋಕ್ ಬರೋ ಅಂತವ್ರು ಅದ್ರ ಹ್ಮ್ ಮೇಲೆ ಬರೆಯೋದಲ್ಲ, ಅದು ಕೊರಿಯೋದು. ಹಾ ತಾಳಪತ್ರ ಕೊರಿಯೋದು. ಅನ್ನೋದು ಕೊರಿಯೋದು ಒಂದು ಅಂದ್ರೆ ಖಂಡ. ಇಂಕಿಂದ ಬರಿತಾ ಇರ್ಲಿಲ್ಲ, ಇಲ್ಲ ಇಂಕಿಂದ ಇಲ್ಲ ಬರಿತಾರೆ. ಇಲ್ಲ, ಹಾ 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 ಇಂಕಿಂದ ಪೇಪರ್ ಮೇಲೆ ಬರೆಯೋದು, ಹಾ ಅಥವಾ ಬೂರ್ಜ ವೃಕ್ಷದ ತೊಗಟೆ ಮೇಲೆ ಇಂಕಿಂದ ಬರೆಯುವಂತದ್ದು. ಹಾ ಆದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ತಾಳಪತ್ರದ ಮೇಲೆನೆ ಕೊರಿತಿದ್ದಂಥದ್ದು. ಹಾ ತಾಳಪತ್ರ ಅಂದ್ರೆ ನೀವು ನೋಡಿರ್ಬೋದು, ಈ ತಾಟಿನಿಂಗು ಅಂತ ಒಂದು ಹಣ್ಣು ಸಿಗತ್ತೆ, ಆ ಹೌದು. ಮರದ ಎಲೆ ಅದು. ಹ್ಮ್ ಆ ಹ್ಮ್ ಮರದ ಎಲೆನ ಹ್ಮ್ ಒಂದು ಹದವಾಗಿ, ಒಂದು ಒಳ್ಳೆ ಕರೆಕ್ಟ್ ಆಗಿರೋ ಸೈಜ್ ಅಲ್ಲಿ ಒಂದೇ ಸಮ ಇರ್ಬೇಕು. ಹ್ಮ್ ಹ್ಮ್. ಈಗ ನಾವು ಈಜಿಪ್ಟ್ಗೆ ಹೋದಾಗ ಅಲ್ಲಿ ಪೆಪಾರಸ್ ಅಂತ ಪೇಪರ್ ತೋರಿಸ್ತಾರೆ. ಈಜಿಪ್ಷಿಯನ್ಸ್ ಪೆಪಾರಸ್ ಅಂತ ಪೇಪರ್ ತೋರಿಸ್ತಾರೆ. ಬಹುಶಃ ಅದೇ ಬಿಸಿ ತರ ಇಲ್ಲಿಂದ. ನೀರಲ್ಲಿ ಹಾ ಓಕೆ. ಹ್ಮ್ ಹೇಳಿ. ಆ ಅದ್- ಅದು ಬೂರ್ಜ ವೃಕ್ಷ ತೊಗಟೆ ಇದೆಯಲ್ಲ, ಹೌದು ಅದ್ರಲ್ಲಿ ಆತರ ಸಿಗತ್ತೆ. ಆ ಹೌದು. ತೊಗಟೆನ ತೆಗೆದಾಗ ಹಾ ಅದ್ರೊಳಗೆ ಒಂದ್ 40 ಲೇಯರ್ಸ್ ಇರುತ್ತೆ. ಹಾ ಆ ಲೇಯರ್ಸ್ನೆಲ್ಲ ಸಪ್ರೇಟ್ ಮಾಡಿ, ತುಂಬಾ ಹಾ ತೆಳ್ಳಗಿರುತ್ತೆ, ಆ ಹ್ಮ್, ಲೇಯರ್ಸ್ನೆಲ್ಲ ಸಪ್ರೇಟ್ ಮಾಡಿ ಹಾ ಅದನ್ನ ಒಂದು ನೈಸ್ ಕಲ್ಲಲ್ಲಿ ಉಜ್ಜಿ ಹಾ ಪಾಲಿಶ್ ಮಾಡಿ ಹಾ ಆಮೇಲೆ ಇಂಕಲ್ಲಿ ಅದ್ದಿ ಬರೆಯುವಂತ ಪದ್ಧತಿ ಅದು ನಾರ್ತ್ ಇಂಡಿಯಾದಲ್ಲೇ ಈಜಿಪ್ಷಿಯನ್. ಇದೆ. ಹಾ ಈಜಿಪ್ಷಿಯನ್ ಹಾಗೆ ಅಲ್ಲ, ಇದೆ. ನಾರ್ತ್ ಇಂಡಿಯಾದಲ್ಲೂ ಹಾಗೇನೆ. ಅದ ಓಕೆ ಬೂರ್ಜ ಓಕೆ. ವೃಕ್ಷ ತೊಗಟೆ ಮೇಲೆ ಅದು ಹೌದು, ಪೇಪರ್ ತರ ತುಂಬಾ ತೆಳ್ಳಗಿರುತ್ತೆ, ಅದ್ರ ತೆಳ್ಳಗಿರುತ್ತೆ. ಮೇಲೆ ಹೌದು. ಬರೆಯೋದು. ಹ್ಮ್ ಅದು ಒಂಥರ ಸ್ಲೈಟ್ ರೆಡ್ ಕಲರ್ ಇರುತ್ತೆ. ರೆಡ್ ಅಂದ್ರೆ ಪಿಂಕ್ ಹೌದೌದು, ಕಲರ್ ಬ್ರೌನ್ ಇರುತ್ತೆ. ಬ್ರೌನಿಶ್ ಬ್ರೌನಿಶ್ ಕಲರ್. ಹಾ ಹೌದು, ಬ್ರೌನಿಶ್ ಮತ್ತೆ ಪಿಂಕ್ ಎರಡು ಸಿಗತ್ತೆ. ಹೌದು
ಹೌದು. ಅದು ಸಿಗತ್ತೆ. ಅದು ನಾರ್ತ್ ಇಂಡಿಯಾದಲ್ಲಿ ಹಿಮಾಲಯನ್ ರೀಜನ್ ಅಲ್ಲಿ ಆ ಮರ ತುಂಬಾ ಬೆಳೆಯೋದ್ರಿಂದ ಅದರಿಂದ ಹಾ. ಬರೀತಾರೆ. ಅಲ್ಲಿ ಓಕೆ. ಇಂಕದ್ದು ಬೆಳೆಯೋದು. ಆದ್ರೆ ಹ್ಮ್. ಇಲ್ಲಿ ನಮ್ ಸೌತ್ ಇಂಡಿಯಾದಲ್ಲಿ ಈ ಹ್ಮ್. ತಾಳ ವೃಕ್ಷದ ಎಲೆಗಳನ್ನ ತಕೊಂಡು ಹ್ಮ್. ಬಿಸಿ ನೀರಲ್ಲಿ ಕುದಿಸಿ ಹ್ಮ್. ಅದನ್ನ ತಣ್ಣಗೆ ಅಂದ್ರೆ ಡೈರೆಕ್ಟ್ ಬಿಸಿಲಲ್ಲ, ಹಾ. ನೆರಳಲ್ಲಿ ಒಣಗಿಸಿ, ಹಾ. ನೆರಳಲ್ಲಿ ಒಣಗಿಸಿದಾಗ ಅದು ಸಾಫ್ಟ್ ಆಗತ್ತೆ. ಹೌದು. ಸಾಫ್ಟ್ ಆದಾಗ ಅದಕ್ಕೆ 2 ಹೋಲ್ ಮಾಡ್ತಾರೆ. ಹಾ. ಯಾಕೆಂದ್ರೆ ದಾರ ಪೋಣಿಸಿ ಇಡ್ಬೇಕಲ್ಲ, ಎಲ್ಲಾ ಕೂಡಿಸ್ಬೇಕಲ್ಲ. ಹಾಳೆಗಳು ಹಾ. ಒಟ್ಟಿಗೆ ಬರೋ ಹೌದು. ಹೌದು. ಹಾ. ಅದಕ್ಕೆ 2 ಹೋಲ್ ಮಾಡ್ತಾರೆ. ಹ್ಮ್. ಆಮೇಲೆ ಅದನ್ನ ಒಂದು ಚೂಪಾದಂತಹ ಕಂಠದಿಂದ ಹಾ. ಹೊರಿತಾರೆ. ಅಂದ್ರೆ ಈ ಹೊರದಾಗ ಡಬ್ಬಣದ ತರ ಇರುತ್ತಾ? ಡಬ್ಬಣದ ಹಾ, ಹಾಗೆ ಇರುತ್ತೆ. ಹೌದು ಹಾ. ಹೌದು ಹಾ. ಹೌದು ಹೌದು. ಹ್ಮ್. ಹ್ಮ್. ಅದನ್ನ ಕೊರೆದಾಗ, ಹ್ಮ್. ಅಲ್ಲಿ ಒಂದು ಇಂಪ್ರೆಷನ್ ಬೀಳುತ್ತಲ್ಲ, ಅದ್ರ ಹ್ಮ್. ಮೇಲೆ ರಾಗಿ ಮಸಿಯನ್ನ ಸವರ್ತಾರೆ. ಓ. ರಾಗಿ ಮಸಿಯನ್ನ ಸವರಿದಾಗ ಹಾ. ಅಕ್ಷರಗಳು ಲೆಜಿಬಲ್ ಆಗಿ ಕಾಣುತ್ತೆ, ಎದ್ದು ಕಾಣುತ್ತೆ ಆಗ. ಓ. ಇಲ್ಲ ಅಂದ್ರೆ ಓ. ಎಲೆಗಳ ಮೇಲೆ ಅಕ್ಷರಗಳು ಸ್ಫುಟವಾಗಿ ಕಾಣೋದಿಲ್ಲ. ಅದು ಕಾಣೋದಿಲ್ಲ. ಹಾ, ಆ ಎಲೆಗಳ ಸೈಜು ಹ್ಮ್. 6 ಸೆಂಟಿಮೀಟರ್ ತುಂಬಾ ದೊಡ್ಡದು. ಹಾ. ಅದ್ರಲ್ಲೂ 2 ಜಾತಿಯ ಎಲೆಗಳಿದೆ. ಒಂದು ಹಾ. ಶ್ರೀತಾಳ ಅಂತ ಹೇಳಿ, ಇನ್ನೊಂದು ಖರತಾಳ ಅಂತ ಹೇಳಿ. ಖರತಾಳ ಹಾ. ಆದ್ರೆ 3.5 ಸೆಂಟಿಮೀಟರ್ ಅಗಲ ಜಾಸ್ತಿ. ಹಾ. ಹಾ. ಶ್ರೀತಾಳದಲ್ಲಿ 6 ಸಿಗತ್ತೆ. ಹಾ. ಆ ಆರು ಇದನ್ನ ಒಂದು ಮಣೆ ಮೇಲೆ ಅಥವಾ ಟೇಬಲ್ ಮೇಲೆ ಅದು ಹ್ಮ್. ಹಿಂದೆ ಮುಂದೆ ಅಲ್ಲಾಡ್ಬಾರ್ದು. ಹಾ. ಎಲೆ ಅಲ್ಲಾಡ್ದಾಗೆ ಬರಿಬೇಕಾದ್ರೆ ಫಿಕ್ಸ್ ಒಂದ್ ಮಾಡ್ಕೋಬೇಕು. 45 ಸೆಂಟಿಮೀಟರ್, ಮೀಡಿಯಂ 45 ಸೆಂಟಿಮೀಟರ್ ಉದ್ದ ಇರುತ್ತೆ, 25 ರಿಂದ 45. ಹ್ಮ್. ಅದ್ರ ಮೇಲೆ ಅದೊಂದ್ ಚೂರು ಅಳ್ಳಾಡ್ದಿದ್ದಂಗೆ ಒಂದೇ ಲೈನ್ ಅಲ್ಲಿ ಬರ್ಕೊಂಡು ಹೋಗ್ಬೇಕು. ನೀವು ಮುಂಚೆ ಕೇಳಿದ್ರಲ್ಲ, ಹೌದು. ಹಾ. ತಾಳಪತ್ರ ಹೇಗಿರುತ್ತೆ ಅಂತ, ಅದು ಹೌದು. ಹೀಗಿರುತ್ತೆ. ನೋಡಿ, ಹಾ. ಇಲ್ಲಿ ಅಕ್ಷರಗಳು ಹೇಗೆ ಬರ್ದಿದ್ದಾರೆ ಅನ್ನೋದನ್ನ ನೋಡಿ. ಎಲ್ಲ ಸಣ್ಣದಕ್ಕೆ ಈಗ್ಲೂನು ಪೇಪರ್ ಮೇಲೆ ಬರಿಬೇಕಾದ್ರೂ ಇಷ್ಟು ನೀಟಾಗಿ ಯಾರು ಬರೆಯೋದಿಲ್ಲ. ಬರೆಯೋದಿಲ್ಲ. ಹೌದು. ಸ್ಪೇಸು ಎಲ್ಲೂ ಬಿಟ್ಟಿಲ್ಲ. ಮತ್ತೆ ಹೌದು. ಈ ಎಲೆಯ 2 ಭಾಗದಲ್ಲಿಯೂ ಸಹ ಬರ್ದಿದ್ದಾರೆ. ಅಕ್ಷರಗಳನ್ನ ಬರಿಬೇಕು. ಹ್ಮ್. ಹಾ, ಹ್ಮ್. ಒಂದ್ಸಲಿ ಏನಾದ್ರು ತಪ್ಪು ಮಾಡಿದ್ರೆ ಹ್ಮ್. ಇದನ್ನ ಒಡೆಯೋ ಹಾಗಿಲ್ಲ. ಹೌದು. ಒಡೆದ್ರೆ ಹಾಳೆ ಸೀಲ್ ಬಿಡುತ್ತೆ. ಹೌದು. ಇದೇ ಹಾ. ತರ ಬೇರೆ ಬೇರೆ ಸೈಜ್ ಅಲ್ಲೂ ಸಹ ನಮ್ಗೆ ಸಿಗುತ್ತೆ. ಹಾ. ನಮ್ಗೆ ಆ ಗ್ರಂಥ ದೊಡ್ಡದೋ ಚಿಕ್ಕದೋ ಅನ್ನೋದ್ರ ಮೇಲೆ ನಾವು ಆ ಎಲೆ ಸೈಜ್ ಕಟ್ ಮಾಡ್ಕೊಳ್ತೀವಿ. ಹಾ. ಅದನ್ನ ಏನು ಈ ತರ ಕಂಠ, ಈ ತರ ಅಂದ್ರೆ ಇದು ಇನ್ನು ಶಾರ್ಪ್ ಆಗಿರ್ಬೇಕು. ಹಾ. ಕಂಠ ಅಂದ್ರೆ ಮುಳ್ಳು ಅಂತ ಅರ್ಥ. ಹಾ. ಮುಳ್ಳು ಹೇಗ್ ಚುಚ್ಕೊಳುತ್ತೋ ಅಷ್ಟು ಶಾರ್ಪ್ ಆಗಿರ್ಬೇಕು. ಹಾ. ಆ ಶಾರ್ಪ್ ಆಗಿರೋದನ್ನ ಹಾ. ಹೀಗೆ ಇಟ್ಕೊಂಡು ಈ ಎಲೆ ಹಾ. ಮೇಲೆ ಹ್ಮ್. ಕತ್ತು ಬಗ್ಗಿಸ್ಕೊಂಡು, ಬೆನ್ನು ಬಗ್ಗಿಸ್ಕೊಂಡು ಹಾ. ಹೊರ್ಕೊಂಡು ಹೋಗ್ಬೇಕಿಂಗೆ. ಹಾ. ಕೈ ಹಾ. ಹಾ. ಎತ್ತಬಾರದು. ಓ. ಹಾಗೆ ಒಂದ್ ಸ್ಟಾಲ್ ಫುಲ್ ಬರಿಬೇಕು. ಹಾ. ಆ ತರ ಬರೆದ ಮೇಲೆ 2 ಜಾಗದಲ್ಲೂ ಬರಿಬೇಕು. ಹಾ. ತುಂಬಾ ಶ್ರದ್ಧೆ ಮತ್ತೆ ಪ್ರಾಕ್ಟೀಸ್ ಇರೋರು ಮಾತ್ರ ಗ್ರಂಥಗಳನ್ನ ಹೌದು. ರಚನೆ ಮಾಡ್ಬೋದು. ಹೌದು. ಇಲ್ಲ ಕೌಶಲ್ಯ ಅಂತಂದ್ರೆ ಇರ್ಬೇಕು. ಅದು ಹಾ. ರಚನೆ, ಹೌದು ಆಗೋದಿಲ್ಲ. ಹೌದು, ಕೃತಿಯನ್ನ ರಚನೆ ಮಾಡಿದವರೇ ಬರೀತಾರೆ ಅಂತಲ್ಲ, ಹಾ. ಬರಹಗಾರರಿಂದ ರಚನೆ ಆಗ್ತಿದ್ದಂತ ಕೃತಿಗಳಿವೆಲ್ಲ. ಹಾ. ಆಮೇಲೆ ಹಾ. ಒಂದ್ಸಲಿ ರಚನೆ ಆದ್ಮೇಲೆ ಹ್ಮ್. ಬರಹಗಾರರ ಕೈ ಕೊಟ್ಟು ಅದನ್ನ ಕಾಪಿ ಮಾಡಿಸ್ಕೊತಾ ಇದ್ರು. ಹೌದು. ಹೀಗೆ ಆದ್ರೆ ಈಗ ಪುಸ್ತಕಗಳು ಹಚ್ಚಿದ್ರಲ್ಲ, ಅದ್ರಲ್ಲಿ ಅದು ಸಂಸ್ಕೃತದ ತರ ಇರ್ಲಿಲ್ಲ, ಕನ್ನಡನೂ ಇರ್ಲಿಲ್ಲ. ಅದು ಏನದು ಲಿಪಿ? ಇದು ಅಂದ್ರೆ ಎಂತ ಗ್ರಂಥ ಲಿಪಿ ಅಂದ್ರೆ ಏನದು? ಆಕ್ಚುಲಿ ನಂದಿನಾಗರಿ ಲಿಪಿ. ಹಾ. 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 ನಂದಿನಾಗರಿ ಲಿಪಿ. ನಂದಿನಾಗರಿ ಅದ್ರಲ್ಲಿ ಲಿಪಿ ಇದು. ಅದ್ರಲ್ಲಿ ಹಾ ಲೈನ್ ಬರೋದಿಲ್ಲ ಮೇಲೆ. ಹಾ. ಮೇಲೆ ಓಕೆ. ದೇವನಾಗರಿ ಲಿಪಿ ತರ ಮೇಲೆ ಅಡ್ಡ ಲೈನ್ ಬರೋದಿಲ್ಲ. ಬರೋದಿಲ್ಲ. ಆದ್ರೆ ಓಕೆ. ನಮ್ಮ ಸಂಸ್ಕೃತ ಭಾಷೆದ ಒಂದು ವಿಶೇಷ ಏನಂದ್ರೆ, ಹಾ. ಸಂಸ್ಕೃತ ಭಾಷೆಗೆ ಹಿಂದಿನ ಕಾಲದಲ್ಲಿ ಅದರದೇ ಆದ ಲಿಪಿ ಇರಲಿಲ್ಲ. ಹೌದು. ಅಂದ್ರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸಂಸ್ಕೃತ ಭಾಷೆ ಅವರು ಮಾತಾಡ್ತಿದ್ರು. ಕಂಠಪಾಠ ಅದೇ ಮಾಡ್ತಾ ಇದ್ರು. ಅವರು ಕಂಠಪಾಠ ಮಾಡ್ತಾ ಇದ್ರು ಅಲ್ಲ, ಹೊರತಾಗಿ ಮುಂಚೆ ಬರೀತಿರ್ಲಿಲ್ಲ. ಹ್ಮ್. ಶ್ರುತಿಗಳ ಕಾಲದಲ್ಲಿ ಕಂಠಪಾಠ ಮಾಡ್ತಾ ಇದ್ರು. ಹಾ. ಆನಂತರ ಅದನ್ನ ಅವ್ರವ್ರದೇ ಪ್ರಾದೇಶಿಕ ಲಿಪಿಯಲ್ಲಿ ಬರ್ಕೊತಾ ಇದ್ರು. ಓ. ಸರಿ, ಸರಿ, ಸರಿ. ಕಾಶ್ಮೀರದವರು ಶಾರದಾ ಲಿಪಿಯಲ್ಲಿ ಬರ್ಕೊಂಡ್ರೆ, ಹಾ. ಕನ್ಯಾಕುಮಾರಿಲಿರೋರು ಮಲಯಾಳಿ ಲಿಪಿಯಲ್ಲಿ ಬರ್ಕೊತಾ ಓ. ಇದ್ರು. ಈ ಸರಿ, ಸರಿ, ಸರಿ. ರೀತಿಯಾಗಿ ಪ್ರಾದೇಶಿಕ ಲಿಪಿಯನ್ನು ಉಪಯೋಗಿಸ್ಕೊಂಡು ಸಂಸ್ಕೃತವನ್ನ ಓದ್ತಾ ಇದ್ರು. ನಾವು ಈ ಒರಿಜಿನಲ್ ಮ್ಯಾನುಸ್ಕ್ರಿಪ್ಟ್ಸೇ ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಈಗ ಈ ಹಾ. ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಒಂದು ವರ್ಕ್ ತಕೊಂಡಾಗ, ಇದೇ ಹ್ಮ್. ಒಂದು ಕಾಳಿದಾಸನ್ ಕೃತಿ ಅಂತಾನೆ ಇಟ್ಕೊಳ್ಳಿ, ಅದು ಹಾ. ನಾರ್ತ್ ಇಂಡಿಯಾದಲ್ಲೂ ಸಿಗುತ್ತೆ, ಸೌತ್ ಇಂಡಿಯಾದಲ್ಲೂ ಸಿಗುತ್ತೆ. ನಾನು ಮುಂಚೆನೆ ಹೇಳ್ದಾಗೆ ಹೌದು. ಯಾವುದನ್ನು ಹಸ್ತಕೃತಿ ಅಲ್ಲ, ಎಲ್ಲ ಹಸ್ತ ಅಲ್ಲ. ಪ್ರತಿಗಳು. ಪ್ರತಿಗಳು ಪ್ರತಿಗಳು. ಅಂದಾಗ ಹೌದು. ಏನಾಗ್ಬಿಡುತ್ತೆ, ಒಬ್ಬ ಹ್ಮ್. ಕೃತಿಗಾರನಿಗಿರೋ
ಯಾವನೊಂದು ನಾಲೆಡ್ಜ್ ಇದೆಯೋ ಅದು ಹಾ ಪ್ರತಿಕಾರನೂ ಇರೋದಿಲ್ಲ. ಇರೋದಿಲ್ಲ. ಹಾ ಹಾ, ಸರಿ ಸರಿ ಸರಿ. ತಪ್ಪಾದ ಸಂದರ್ಭಗಳು ಜಾಸ್ತಿ ಇರತ್ತೆ. ಹಾ ಹಾ ಸರಿ ಈಗ ಸರಿ ಸರಿ. ಕೇಳಿಸ್ಕೊಳ್ಳುವಾಗ ತಪ್ಪಾಗ್ಬೋದು, ಹೌದು, ಯಾಕೆಂದ್ರೆ ಒಂದು ಅರ್ಥ ಹೊಸ ಶಬ್ದ ಮಾಡ್ಕೊಳ್ಳೋದ್ರಲ್ಲೂ ಉಪಯೋಗಿಸ್ ತಪ್ಪಾಗ್ಬಾರ್ದು. ಹೌದು, ಕಾಪಿ ಬರೆಯುವಾಗ ಮಾಡುವಾಗ್ಲೂ ಇನ್ನೂ ತಪ್ಪಾಗ್ಬೋದು. ತಪ್ಪಾಗ್ಬೋದು. ಹೌದು ಹೌದು. ಹಾ ಕಾಪಿ ಮಾಡುವಾಗ ಎಲ್ಲಾ ರೀತಿಯ ತಪ್ಪಾಗಕ್ಕೆ ಸಾಧ್ಯ ಇರತ್ತೆ. ಅಯ್ಯೋ. ಹ್ಮ್. ಅದನ್ನ ನೋಡಿ ನಾವು ಎಡಿಟ್ ಮಾಡಿದ್ರೆ, ಹ್ಮ್ ಈಗ ನನ್ನ ಹತ್ರ ಯಾವ್ದೋ ಒಂದ್ ಕಾಪಿ ಸಿಗುತ್ತೆ, ಒಂದ್ 5-6 ಕಾಪಿ, ನಾನು ಅದನ್ನ ನೋಡಿ ಎಡಿಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಹ್ಮ್ ಅದ್ರ ಕರೆಕ್ಷನ್ ಆಗಿರೋವಂತ, ಅಂದ್ರೆ ಎಲ್ಲಿ ತಪ್ಪಿರುತ್ತೋ ಆ ತಪ್ಪು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾ ಹಾ ಅದಕ್ಕೆ ನಾವು ಒಂದಲ್ಲ ಒಂದ್ ಕಡೆ ಇಡೀ ಭಾರತದಲ್ಲಿ ಹುಡುಕಾಡ್ದಾಗ, ಅಥವಾ ಹ್ಮ್. ನಾವು ಆ ಲಿಪಿಗಾರ ಬರ್ದಿರೋದನ್ನ ಓದೋದ್ರಲ್ಲಿ ತಪ್ಪು ಮಾಡ್ಬೋದು. ಯಾಕೆಂದ್ರೆ ಓ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತಲ್ಲ, ಹೌದು 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 ಅಲ್ಲಿಯೂ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಹೌದೌದು. ಹಾ ಹಾ ಹಾ. ಹಾಗಾಗಿ ನಾವು ಒರಿಜಿನಲ್ ಇಟ್ಕೊಂಡ್ರೆ ಯಾವತ್ತಾರು ಹ್ಮ್ ಒಂದ್ ದಿವಸ, ಅಂದ್ರೆ ನಾವು ಮಾಡುವಾಗ ಅದು ಅರ್ಥ ಆಗೋಂಗೆ ಮಾಡ್ಕೊಂಡಿರ್ತೀವಿ, ಆದ್ರೆ ಹ್ಮ್. ಇನ್ನೊಂದ್ ಅರ್ಥನೂ ಇದೆ ಅನ್ನೋದು ಅವಾಗ ತಲೆಗೆ ಹೊಳ್ದಿರುತ್ತೋ ಹೊಳ್ದಿರಲ್ವೋ ಹೌದು ಗೊತ್ತಿಲ್ಲ. ಹೌದು ಹೌದು ಹೌದು. ಹಾಗಾಗಿ ಇನ್ನೊಬ್ರು ಮುಂದೆ ಒಂದ್ ದಿವಸ, ಇನ್ನೊಂದು 200 ವರ್ಷ ಆದ್ಮೇಲೆ ಅದೇ ಕೃತಿನ ನೋಡಿದಾಗ ಅವ್ರಿಗೆ ಹಾ ಬೇರೆ ಹೊಳಿಬಹುದು, ಇದು ಈ ಅಕ್ಷರ ಹೌದು ಅಲ್ಲ, ಇದು ಈ ಅಕ್ಷರ, ಸೊ ಹೌದು ಇದನ್ನ ಹೌದು. ಬೇರೆ ಅರ್ಥದಲ್ಲೂ ನಾವು ಅರ್ಥೈಸ್ಬೋದು ಸೊ ಅಂತ ಆಗ್ಬೋದು. ಹಾಗಾಗಿ ಅವಾಗ ಅದು ಹಾಗಾಗಿ ಒರಿಜಿನಲ್ ಹ್ಮ್, ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹೌದು ಹೌದು, ಹೌದು ಒರಿಜಿನಲ್ ಇದ್ರೆ ಹೌದು ತುಂಬಾನೇ ಮುಖ್ಯ. ಅದು ಹೌದು ಹೌದು. ಎಲ್ಲಾರು ಒಂದ್ಸಲಿ ನಾವು, ಯಾಕಂದ್ರೆ ಎಲ್ಲಾರುನು ಒಂದಲ್ಲ ಒಂದ್ ತಪ್ಪು ಆಗ್ಬಿಡುತ್ತೆ ಒಂದೊಂದ್ಸಲಿ. ಹ್ಮ್. ಈಗ ಹಾಗಾಗಿ ನಮ್ಮ ನಾವು ಯುವ ಒರಿಜಿನಲ್ ಯುವ ಇಟ್ಕೊಂಡ್ರೆ, ಜನಾಂಗದವರು ಯುವ ಜನಾಂಗದವರು ಇದರಿಂದ ಏನ್ ಕಲಿಬಹುದು ಅಂತ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಮುಗಿಸಿ. ಆ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ಸ್ಪೆಷಲೈಸೇಷನ್, ಎಲ್ಲಾ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಸಿಗುತ್ತೆ, ನಮ್ಗೆ ಯಾಕೆ ಈ ಹಳೆ ಕಾಲದ ಬುಕ್ ಅನ್ನು ಓದಿಸ್ತಾರೆ, ಇಷ್ಟು ಕಷ್ಟಪಟ್ಟು ನೋಡೋ ಅಂತದ್ ಏನು ಅನ್ನೋ ಕರೆಕ್ಟ್ ಪ್ರಶ್ನೆ ಕರೆಕ್ಟ್. ಸಾಧಾರಣವಾಗಿ ಎಲ್ಲರ ಮನ್ಸಲ್ಲೂ ಬರುತ್ತೆ. ಹಾ ಆದ್ರೆ ನಮ್ಮ ಭಾರತೀಯ ಸಾಹಿತ್ಯವನ್ನ ಯಾಕೆ ಓದಬೇಕು ಅನ್ನೋದಂದ್ರೆ, ಹ್ಮ್. ನಮ್ಮಲ್ಲಿ ಎಲ್ಲೂ ಆ ಒಂದು ನ್ಯಾರೋ ಔಟ್ಲುಕ್ ಸಿಗಲ್ಲ ನಿಮ್ಗೆ. ಯಾವುದೇ ಒಂದು ಹೌದು, ಶಾಸ್ತ್ರ, ಬ್ರಾಡ್ ಔಟ್ಲುಕ್ ಭಾಷೆಯಿಂದ ಹಿಡಿದು ವಿಷನ್ ಬಹಳ ಸಂಸ್ಕೃತ ಅಂದಾಗ ದೊಡ್ಡದು. ಅದು ಹೌದು ರಿಫೈನ್ಡ್, ಇನ್ ಮುಂದೆ ಹೌದು ರಿಫೈನ್ ಮಾಡಕ್ಕೆ ಆಗಲ್ಲ ನೀವು, ಅಂತ ಭಾಷೆ ಹೌದು ಅದು. ಹೌದೌದು ಹೌದು. ಹಾಗೇನೆ ಅಲ್ಲಿ ಬರ್ದಿರೋ ನೈಂಟಿ ನೈನ್ ಕೃತಿಗಳನ್ನು ಪಾಯಿಂಟ್ ನೈನ್ ಅಷ್ಟೇನೆ. ನೈನ್ ಪರ್ಸೆಂಟ್ ಈಗ ಪರ್ಫೆಕ್ಟ್ ಅಂತ. ಅಲ್ಲ, 100% ಹಂಡ್ರೆಡೇನೆ, ಪರ್ಫೆಕ್ಟ್ ಅಂತ. ಹಂಡ್ರೆಡೇನೆ. 100%. ಯಾಕೆಂದ್ರೆ ಅವಾಗ ಉಪಯೋಗಿಸಿದಂತ ಪಾರಿಭಾಷಿಕ ಶಬ್ದಗಳನ್ನ ಇವತ್ತನ್ನೋದು ಚೇಂಜ್ ಮಾಡಕ್ಕಾಗಿಲ್ಲ. ಆಗಿಲ್ಲ. ಈಗ ಹೌದು ನೋಡಿ, ಹೌದು. ಒಂದು ಉದಾಹರಣೆಗೆ ಹೇಳ್ಬೇಕು, ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಆಯುರ್ವೇದ ತಕೊಳ್ಳಿ. ಹ್ಮ್ ಆಯುರ್ವೇದದಲ್ಲಿ ನನ್ಗೇನೋ ಹ್ಮ್ ತಲೆನೋವು ಅಂತಾನೋ ಹೊಟ್ಟೆ ನೋವು ಅಂತಾನೋ ಹೋಗ್ತೀನಿ, ಅಥವಾ ಜ್ವರ ಬಂದಿದೆ ಅಂತ ಹೋಗ್ತೀವಿ. ಹ್ಮ್ ಅದೇ ಆಯುರ್ವೇದ ಡಾಕ್ಟರ್ ಏನ್ ಕೇಳ್ತಾರೆ, ನನ್ ಹಿಸ್ಟ್ರಿ ಎಲ್ಲ ಕೇಳ್ತಾರೆ, ನನ್ ಹ್ಮ್. ಪ್ರಕೃತಿ ಏನು, ನನ್ ಶರೀರದ ಪ್ರಕೃತಿ ಏನು, ಯಾವಾಗ ಏನಾಗತ್ತೆ ಎಲ್ಲ ನೋಡಿ ಆಮೇಲೆ ನಂಗೆ ಔಷಧಿ ಕೊಡ್ತಾರೆ. ಅದೇ ಹೌದು. ನಾನು ಅಲೋಪತಿಗೆ ಹೋದಾಗ ಪ್ಯಾರಾಸಿಟಮಾಲ್, ಜ್ವರ ಬಂದಿದೆ ಪ್ಯಾರಾಸಿಟಮಾಲ್ ಹಾಕು ಅಂತ. ಅದು ಸಿಂಪ್ಟಮ್ಯಾಟಿಕ್. ನನ್ಗೆ ಹ್ಮ್ ಒಗ್ಗುತ್ತಾ? ಹಾ, ಅದ್ ನನ್ಗೆ ಒಗ್ಗುತ್ತಾ, ಅಥವಾ ಅದು ನಿಜವಾಗ್ಲೂ ಮೂಲದಿಂದ ಕೀಳುತ್ತಾ? ಆ ತರ ಹ್ಮ್. ನೋಡಲ್ಲ. ಈಗ ಜ್ವರಕ್ಕಷ್ಟೇ ಅವ್ರ ಔಷಧಿ ಕೊಡೋದು, ಹೌದು. ಶರೀರದ ಬೇರೆ ಭಾಗಗಳಲ್ಲಿ ಏನಾಗತ್ತೆ ಅಂತ ನೋಡೋದಿಲ್ಲ. ಆ ಹಾ ರೀತಿಯಾದ ಒಂದು ಸಮಗ್ರ ದೃಷ್ಟಿನ ಇಟ್ಕೊಂಡು ಮಾಡ್ತೀವಲ್ಲ, ಅದು ನಮ್ಮ ಹ್ಮ್ ಭಾರತೀಯ ಶಾಸ್ತ್ರದಲ್ಲಿ ಮಾತ್ರ ಸಾಧ್ಯ. ಇನ್ನೊಂದೇ ಉದಾಹರಣೆ ಹ್ಮ್. ಕೊಡ್ಬೇಕು ಅಂದ್ರೆ ಅರ್ಥಶಾಸ್ತ್ರ ತಕೊಳ್ಳಿ. ಹೌದು. ನಾವೀಗ ಅರ್ಥಶಾಸ್ತ್ರ ಅಂದ್ರೆ ಏನ್ ಹೇಳ್ತೀವಿ, ದುಡ್ಡಿಗೆ ಸಂಬಂಧಪಟ್ಟಿದ್ದು, ವಿತ್ತಶಾಸ್ತ್ರ, ಹಂಗೆ ಹಿಂಗೆ ಅಂತ ಏನೋ ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ಅಲ್ಲ, ಅರ್ಥಶಾಸ್ತ್ರ ಯಾವುದು? ನನಗೆ ಗೀತಾ ಅವರೇ ನಿಮ್ಮ ಮಾತು ಕೇಳ್ತಾ ಇದ್ರೆ ಎಷ್ಟು ನನಗೆ ರೋಮಾಂಚನ ಆಗ್ತಾ ಇದೆ ಅಂದ್ರೆ, ಈ ಅರ್ಥಶಾಸ್ತ್ರದ ಬಗ್ಗೆ ಇನ್ನೊಂದು ನಾವು ಸೆಪರೇಟ್ ಆಗಿ ಮಾಡಬೇಕು. ಯಾಕಂದ್ರೆ ಅದನ್ನ ಶ್ಯಾಮಾಶಾಸ್ತ್ರಿಗಳು ಮತ್ತೆ ಬರೆದು ವಿಶ್ವವಿಖ್ಯಾತರಾದರಲ್ಲ. ಹಾಗಾಗಿ ಮತ್ತೊಂದ್ಸಲ ನಿಮ್ಮನ್ನ ಮಾತಾಡ್ತೀನಿ. ಇವತ್ತು ನೀವು ನಮ್ಮ ಈ ಓರಿಯೆಂಟಲ್ ರಿಸರ್ಚ್ ಸೆಂಟರ್ ಬಗ್ಗೆ ಹೇಳಿದ್ದು ಬಹಳ ಇದಕ್ಕೆ ಬಹಳ ಅಲ್ಲ, ಸಂತೋಷ. ಇದಕ್ಕಿಂತ ಮುಂಚೆ ಕೊನೆಗೆ ಹೇಳಿ ಇನ್ನೊಂದು ಹೇಳಿ ವಿಷಯ ಹೇಳಿ. ಹೇಳ್ಬಿಡ್ತೀನಿ. ಯಾಕೆಂದ್ರೆ ಒಂದು ನಾನು ಶಾಸ್ತ್ರದ ವಿಷಯ ಹೇಳಿದೆ, ಇನ್ನೊಂದು ಹ್ಮ್ ಒಂದು ಕಾವ್ಯ ಲಿಟ್ರೇಚರ್ ಸಂಬಂಧಪಟ್ಟ ಹಾಗೆ, ನಾವು ಯಾಕೆ ಈಗ ಶೇಕ್ಸ್ಪಿಯರ್ ನಾಟಕಗಳೆಲ್ಲ ಇದೆ, ಈ ಹ್ಮ್ ಕಾಳಿದಾಸನ್ ನಾಟಕದಲ್ಲಿ ಏನು ಅಂತ ವಿಷಯ ಅಂತ ನಿಮ್ಗೆ ಅನ್ಸ್ಬೋದು. ನಾವು ಹ್ಮ್ ಹಿಂದೆನೆ ನಾವು ಕಾವ್ಯಗಳು ಅಥವಾ ನಾಟಕಗಳು ಅಥವಾ ಯಾವುದೇ ಲಿಟ್ರೇಚರ್ ಬರಿಬೇಕಾದ್ರೆ ಒಂದು ಹ್ಮ್ ರೂಲ್ಸ್ ಇರುತ್ತೆ. ಆ ಹ್ಮ್ ರೂಲ್ಸ್ ಅಲ್ಲಿ ಏನು, ನಾಯಕ ಯಾವತ್ತೂ ಟ್ರಾಜಿಡಿ ಆಗ್ಬಾರ್ದು. ಹ್ಮ್ ಹ್ಮ್ ಯಾಕೆಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ನೀವು ಅವನ್ನ ಹ್ಮ್. ಕೊನೆಗೆ ದುಃಖಾಂತ ಮಾಡ್ಬಿಟ್ರೆ, ಟ್ರಾಜಿಡಿ ಹೌದು, ಆದ್ರೆ ಏನ್ ಆಗ್ಬಾರ್ದು. ಅನ್ಸುತ್ತೆ, ಸಮಾಜಕ್ಕೆ ಏನ್ ಸಂದೇಶ ಸಿಗುತ್ತೆ ಸಂದೇಶ, ನಿಮ್ಗೆ? ತಪ್ಪು ಈ ಸಂದೇಶ ಹೊರಟೋಗತ್ತೆ. ಹೌದು ಹೌದು. ತಪ್ಪು ಸಂದೇಶ ಹೋಗುತ್ತೆ. ಆಮೇಲೆ ಹ್ಮ್ ಧರ್ಮ ಅರ್ಥ ಅಂದಾಗ ಯಾರನ್ನೂ ಒಪ್ಕೊಳ್ಳಲ್ಲ ಆಗ.
ಹೌದು, ನಾನೊಂದು ಒಳ್ಳೆ ಮರ್ತು ಕೆಲಸ ಬಿಡ್ತಾರೆ. ಮಾಡಿದ್ರೆ ನಾಳೆ ನಾಳೆ ಒಳ್ಳೇದಾಗತ್ತೆ ನನ್ಗೆ ಅನ್ನೋ ಭಾವನೆ ಇರಬೇಕು. ಇರೋದಿಲ್ಲ. ಸಮಾಜನ ಹೌದು 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 ತಿದ್ದಬೇಕು ಅದು. ಹೌದು ಹೌದು ಯಾವುದೇ ಒಂದು ಹೌದು. ಕಾವ್ಯ, ಒಂದ್ ನಾಟಕ, ನಮ್ಮ ಮನೋರಂಜನೆ ಅಂತ ತಕೊಂಡ್ರು ಅದು ನಮ್ಮ ಪುರುಷಾರ್ಥಕ್ಕೆ ಸಾಧನೆ ಆಗಿರ್ಬೇಕು. ಹ್ಮ್. ಇಲ್ಲ ಅಂತಂದ್ರೆ ನಾವು ಅದರಿಂದ ಏನೂ ಕಲಿಯೋದಿಲ್ಲ, ಕೆಳಗೆನೆ ಕರೆಕ್ಟ್. ಹೋಗ್ತೀವಿ. ನಾವ್ ಇನ್ನೊಂದು ಹೌದು ವಿಷಯ ಹೌದು ಇದ್ ಹೌದು ಹೌದು. ಮಾತಾಡ್ಬೇಕು ಅಂದ್ರೆ, ಮಿಲ್ಟನ್ ಅವರು ಹ್ಮ್ ಟ್ರೂತ್ ಇಸ್ ಬ್ಯೂಟಿ, ಬ್ಯೂಟಿ ಇಸ್ ಟ್ರೂತ್ ಅಂತ ಅಷ್ಟೇ ಹೇಳೋದವ್ರು. ಆದ್ರೆ ಹ್ಮ್. ನಮ್ಮಲ್ಲಿ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ. ಹೌದು. ನಮ್ಗೆ ಆಧ್ಯಾತ್ಮಿಕ ಬ್ಯಾಕ್ ಗ್ರೌಂಡ್ ಇಲ್ದೆ ಯಾವ್ದನ್ನು ಹ್ಮ್. ಹೇಳಲ್ಲ ನಾವು. ಹೌದು. ಒಂದ್ ಸಣ್ಣ ಕಾವ್ಯ ಬರೀಲಿ, ಒಂದ್ ಹ್ಮ್ ದೊಡ್ಡದು ಗ್ರಂಥಾನೇ ಬರೀಲಿ, ಶಾಸ್ತ್ರೀಯ ಹ್ಮ್ ಗ್ರಂಥವಾಗಿರ್ಲಿ ಅಥವಾ ಮಾಮೂಲಿ ಸಾಮಾನ್ಯ ಗ್ರಂಥ ಆಗಿರ್ಲಿ, ಹ್ಮ್. ಏನೇ ಆದ್ರೂ 2 ಲೈನ್ ಮುಕ್ತಕಗಳೇ ಆಗಿರ್ಲಿ, ಹೌದು. ಸುಭಾಷಿತಗಳೇ ಆಗಿರ್ಲಿ, ಹ್ಮ್. ಎಲ್ಲಕ್ಕೂ ಒಂದು ಬ್ಯಾಕ್ ಗ್ರೌಂಡ್ ಧರ್ಮನೇ ಇರಬೇಕು, ಅದ್ ಹೌದು ಆಧ್ಯಾತ್ಮನೇ ಆಗಿರ್ಬೇಕು ಅನ್ನೋದು ಹೌದು ಹೌದು ನಮ್ಗೆ ಹೌದು ಹೌದು. ಗೊತ್ತಾಗತ್ತೆ ಇದನ್ನ ನೋಡಿದಾಗ. ತುಂಬಾ 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 ಆಮೇಲೆ ಇನ್ನೊಂದು ವಿಷಯ. ಧನ್ಯವಾದಗಳು. ತುಂಬಾ ಓಕೆ, ತುಂಬಾ ಧನ್ಯವಾದಗಳು. ಆಯ್ತು, ಆಮೇಲೆ ಮೋಸ್ಟ್ ನೀವು ವೆಲ್ಕಮ್. ಇಷ್ಟು ವಿವರವಾಗಿ ಹೇಳಿದಿರಿ. ಇನ್ನು ನಾವು ಇನ್ನೊಂದು ಸಲ ನಿಮ್ ಜೊತೆಗೆ ಮಾತಾಡಿ ಮತ್ತೆ ಮಾಡೋಣ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.